ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಈಗ ಆಲ್ರೆಡಿ ಚಾಯ್ಸ್ ಎಂಟ್ರಿ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಾನು ಆಲ್ರೆಡಿ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ 4 ಚಾಯ್ಸ್ ಬಗ್ಗೆನೂ ನಿಮಗೆ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದ್ರೂ ಸ್ಟೂಡೆಂಟ್ಸು ಇಂಡಿವಿಜುವಲ್ ಆಗಿ ಚಾಯ್ಸ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚಾಯ್ಸ್ 2 ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈಗ ಚಾಯ್ಸ್ 3 ಯಾರೆಲ್ಲ ಚೂಸ್ ಮಾಡಬೇಕು, ಇದನ್ನು ತಗೊಂಡ್ರೆ ಏನೆಲ್ಲ ಅಡ್ವಾಂಟೇಜು, ಮತ್ತು ನೀವು ಫೀಸ್ ಪೇಮೆಂಟ್ ಮಾಡಬೇಕಾ ಅಥವಾ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಮತ್ತು ನೀವು ಆಪ್ಷನ್ಸ್ನ ಎಡಿಟ್ ಮಾಡ್ಬೋದಾ, ಮತ್ತು ಎಡಿಟ್ ಮಾಡೋದಾದರೆ ಯಾವ ರೀತಿ ಎಡಿಟ್ ಮಾಡೋದು, ಯಾವಾಗ ಎಡಿಟ್ ಮಾಡೋದು, ಮತ್ತು ಫೀಸ್ ಪೇಮೆಂಟ್ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾರೆಲ್ಲ ಚಾಯ್ಸ್ 3 ಚೂಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಈ ಒಂದು ವೀಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ನೀವೇನಾದರೂ ಚಾಯ್ಸ್ 1 ಚಾಯ್ಸ್ 2 ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ. ಸೊ ಅದರಲ್ಲಿ ಇರುತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಲೈವ್ ಡೆಮೋನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಈ ಒಂದು ವೀಡಿಯೋ ಒಂದು ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಎಲ್ಲನೂ ತಿಳ್ಕೊತೀರಾ. ಆದ್ದರಿಂದ 1.5x ಅಥವಾ 2x ಹಾಕೊಂಡು ಈ ಒಂದು ವಿಡಿಯೋನ ನೋಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ನೀವು ನಿಮ್ಮ ಕೆಲಸನ ಬೇಗ ಮುಗಿಸ್ಬೋದು. ಅಂದರೆ ಈ ಒಂದು ವಿಡಿಯೋ ನೋಡಿಕೊಂಡು ಚಾಯ್ಸ್ ಎಂಟ್ರಿ ಬೇಗ ಮಾಡ್ಬೋದು. ಇರಲಿ, ನೆಕ್ಸ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನೆಲ್ಲ ಅಡ್ವಾಂಟೇಜು. ಸೊ ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ RVನಲ್ಲಿ CS ಬೇಕು. ನಿಮಗೆ CS ಬ್ರ್ಯಾಂಚೇ ಬೇಕು. ನೀವು ಕಂಪಲ್ಸರಿ ಅದಕ್ಕೆ ಫಿಕ್ಸ್ ಆಗಿರ್ತೀರ, ನಿಮಗೆ CS ಬ್ರಾಂಚೇ ಬೇಕು. ಸೊ ಇಲ್ಲೂ ಇದೆ CS, IS ಆದರೂ ಓಕೆನೇ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನು ಮಿಸ್ಟೇಕ್ಸ್ ಮಾಡಿರ್ತೀರ, ನಾನೀಗ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು. ನೀವು RV ಟಾಪ್ ಕಾಲೇಜ್ ಅಲ್ವಾ, ಅದರಲ್ಲಿ ಎಲ್ಲ ಬ್ರಾಂಚ್ನೂ ಹಾಕಿದ್ದೀರಾ. ಸೊ ಏನಾಗುತ್ತೆ, ನಿಮಗೆ ಮೇಲಿಂದ ಚೆಕ್ ಮಾಡ್ಕೊಂಬರ್ಬೇಕಾದ್ರೆ ನಿಮ್ಮ ರ್ಯಾಂಕ್ಗೆ ಕಟ್ ಆಫ್ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಆ ಒಂದು ಕಾಲೇಜು ಆಬ್ವಿಯಸ್ಲಿ ಅಲಾಟ್ ಆಗುತ್ತೆ. ಸೊ ಈಗ ಇಲ್ಲೇನಾಗಿದೆ, RV ಕಾಲೇಜ್ ಅಲಾಟ್ ಆಗಿದೆ. ಬಟ್ ನಿಮಗೆ ಆ ಒಂದು RV ಕಾಲೇಜ್ ಬೇಡ. ಯಾಕೆ ಅಂತ ಹೇಳಿದ್ರೆ ಸಿವಿಲ್ ಸಿಕ್ಕಿದೆ RV ಕಾಲೇಜಲ್ಲಿ. ನೀವು ಇವಾಗ ಏನು ಮಾಡ್ಬೋದು, ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಈ ಒಂದು ಕಾಲೇಜು ಡಿಲೀಟ್ ಆಗುತ್ತೆ. ಸೊ ಈ ಒಂದು ಕಾಲೇಜು ನಿಮ್ಮ ಕಾಲೇಜ್ ಲಿಸ್ಟಿಂದ ಡಿಲೀಟ್ ಆಗುತ್ತೆ. ಮಿಕ್ಕಿದ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಏನಿದೆ, RV ಕಾಲೇಜ್ CS, RV ಕಾಲೇಜ್ IS, RV ಕಾಲೇಜ್ ಮೆಕ್ಯಾನಿಕಲ್ಲು EC, BMS, PES, IAS. ಇವ್ರಿಗೆ ಏನಾಯ್ತು ಈಗ ಇನ್ನೂ 3 ಚಾನ್ಸಸ್ ಕ್ರಿಯೇಟ್ ಆಯಿತು. ಇಲ್ಲಿ ಫಸ್ಟ್ ಆದರೆ ಏನಾಗಿತ್ತು, ಮೆಕ್ಯಾನಿಕಲ್ ಅಲಾಟ್ ಆಗಿತ್ತು. ಇವರೇನಾದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಆ ಒಂದು ಸೀಟು ಹೋಲ್ಡಲ್ಲಿ ಇರ್ತಿತ್ತು. ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾದ್ರೆ ನಿಮಗೆ ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗಿಬಿಡ್ತಿತ್ತು. ಸೊ ಆದ್ದರಿಂದ ಈಗ ಚಾಯ್ಸ್ 3 ಮಾಡಿದ್ರೆ ಏನಾಗುತ್ತೆ, ಇವ್ರಿಗೆ ತುಂಬ ಸಿಂಪಲ್ಲು, ಸಿಕ್ಕಿರೋ ಸೀಟು ಡಿಲೀಟ್ ಆಗುತ್ತೆ. ಸಿಕ್ಕಿರೋ ಸೀಟ್ ಮಾತ್ರ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಯಾವುದು ಅದ್ರ ಮೇಲ್ಗಡೆ ಅದ್ರ ಕೆಳಗಡೆ ಎಲ್ಲ ಇರುತ್ತಲ್ಲ ಕಾಲೇಜಸ್ಸು, ಅದೆಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡಿಗೆ ಕ್ಯಾರಿ ಆಗುತ್ತೆ, ಅಂದರೆ ಸೆಕೆಂಡ್ ರೌಂಡಿಗೆ ಕ್ಯಾರಿ ಆಗುತ್ತೆ. ಇದೊಂದು ಮಾತ್ರ ಯಾವುದು, ಸಿವಿಲ್ ಮಾತ್ರ ಡಿಲೀಟ್ ಆಗುತ್ತೆ ನಿಮ್ಮ ಕಾಲೇಜ್ ಲಿಸ್ಟಿಂದ, ಇದೊಂದು ಮಾತ್ರ ಡಿಲೀಟ್ ಆಗುತ್ತೆ. ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ಗೆ ಕ್ಯಾರಿ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜು ಈ ಒಂದು ನಿಮ್ಮ ಏನಿದೆ ಚಾಯ್ಸ್ ಎಂಟ್ರಿಯಲ್ಲಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡಿಗೆ ಕ್ಯಾರಿ ಆಗುತ್ತೆ. ನೆಕ್ಸ್ಟು ಏನು ಪ್ರೋಸೆಸ್ ಇರುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದ. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನು ಯೂಸು, ಈಗ ನಿಮಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನೋ ಬೇರೆ ಮೈಂಡ್ ಸೆಟ್ ಇರುತ್ತೆ. ಏನು ಅಂತ ಹೇಳಿದ್ರೆ, ನಾವು ಒಂದು ಟಾಪ್ 10 ಕಾಲೇಜ್ ಹಾಕಿರ್ತೀವಿ, 10ನೇ ಕಾಲೇಜ್ ನಿಮ್ಗೆ ಅಲಾಟ್ ಆಗುತ್ತೆ. ಮೇಲ್ಗಡೆ ಇರೋ ಕಾಲೇಜ್ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ, ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ, ಕೆಳಗಡೆ ಇರೋದು ಬೇಡ ಅನಿಸುತ್ತೆ. ಬಟ್ ಇವಾಗ ನೀವು ಮೈಂಡ್ನ ಚೇಂಜ್ ಮಾಡಿಕೊಂಡು, ಅಂದರೆ ಬೇರೆ ಪ್ಲ್ಯಾನ್ ಇಟ್ಕೊಂಡು, ನನಗೆ ಈಗ ಮಿಸ್ ಆಗಿ ಇಲ್ಲಿ ನೋಡಿ, ನೀವು ಆಪ್ಷನ್ ಎಂಟ್ರಿಲಿ ಏನು ಮಾಡಿರ್ತೀರ ಮಿಸ್ಟೇಕು, ಇಲ್ಲಿ ನೀವು ಸಿವಿಲ್ ಹಾಕಿರ್ತೀರ. ಬಟ್ ನಿಮ್ಗೆ ಅನಿಸುತ್ತೆ ಈಗ ನಾನು BMSಲ್ಲಿ ಏನು CS ಮೇಲ್ ಹಾಕಬೇಕಿತ್ತು, PES ಮೇಲ್ ಹಾಕಬೇಕಿತ್ತು, BMSಲ್ಲಿ IS ಮೇಲ್ ಹಾಕಬೇಕಿತ್ತು ಅಂತ. ಆವಾಗ ನೀವು ಈ ಒಂದು ಆಪ್ಷನ್ನ ಚೂಸ್ ಮಾಡ್ಬೋದು. ಏನು, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇದೊಂದು ಮಾತ್ರ ಡಿಲೀಟ್ ಆಗುತ್ತೆ, ಯಾವುದು, ಸಿವಿಲ್ ಮಾತ್ರ ಈಗ ಸಿಕ್ಕಿರೋ ಕಾಲೇಜು. ನಿಮಗೆ ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಇಷ್ಟು ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಲಿ ಇರುತ್ತೆ. ನೆಕ್ಸ್ಟು ಏನು ಮಾಡ್ಬೋದು, ನೀವು ಇದನ್ನು ಎಡಿಟ್ ಮಾಡ್ಕೋಬೋದು. ಸೊ ಎಡಿಟ್ ಅಂದರೆ ಯಾವ ರೀತಿ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಲಿಸ್ಟ್ನ ನೀವು ಎಡಿಟ್ ಮಾಡಿಕೊಂಡು ಸೇಮ್ ಮುಂಚೆ ಯಾವ ರೀತಿ ಇತ್ತು ನಿಮಗೆ ಆಪರ್ಚುನಿಟಿ, ಸೇಮ್ ಅದೇ ರೀತಿ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಮತ್ತು ಕೆಲವೊಬ್ರು ಅಸಂಪ್ಷನ್ಸ್ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಕಾಲೇಜ್ ಲಿಸ್ಟಲ್ಲಿ ಕಡಿಮೆ ಕಾಲೇಜ್ ಹಾಕಿದ್ರೆ ನಮಗೆ ಬೇಗ ಕಾಲೇಜ್ ಸಿಗುತ್ತೆ. ಸೊ ಅದು ಯಾವ ರೀತಿ ನಿಮಗೆ ಯಾರು ಹೇಳಿದಾರೋ ಗೊತ್ತಿಲ್ಲ, ಬಟ್ ಆ ರೀತಿ ನಡೆಯಲ್ಲ ಪ್ರೊಸೆಸ್ಸು. ಈಗ ಯಾವುದೋ ಒಂದು ಕಾಲೇಜು, ಈಗ X ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ X ಕಾಲೇಜಲ್ಲಿ ಟೋಟಲು 10 ಸೀಟ್ಸ್ ಇರುತ್ತೆ. ಸೊ 10 ಸೀಟ್ಸ್ ಇರುತ್ತೆ, 20 ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಿರ್ತಾರೆ. ಸೊ ಕಟ್ ಆಫ್ ಯಾವ ರೀತಿ ನಿಲ್ಲುತ್ತೆ ಅಂತ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 10 ಸೀಟ್ಸ್ ಇರುತ್ತೆ, 20 ಸ್ಟೂಡೆಂಟ್ಸು ಅಪ್ಲೈ ಮಾಡ್ತಿರ್ತಾರೆ. ಸೊ ಈ ಅಪ್ಲೈ ಮಾಡಬೇಕಾದ್ರೆ ಅವರ ಕಾಲೇಜ್ ಲಿಸ್ಟಲ್ಲಿ ಇರುತ್ತೆ ಅಂತ ಅರ್ಥ. ಈಗ ಅದು ಏನು ಮಾಡುತ್ತೆ, ಸಾಫ್ಟ್ವೇರು ಫಸ್ಟು ಯಾರ ರ್ಯಾಂಕು ಚೆನ್ನಾಗಿದೆ ಅವ್ರದನ್ನು ಈ ಒಂದು ಕಾಲೇಜ್ಗೆ ಫಿಲ್ ಮಾಡ್ತಾ ಬರುತ್ತೆ. ಈಗ 20,000 ಇದೆ. ಸೊ 20,000 ಸ್ಟೂಡೆಂಟ್ಸಲ್ಲಿ
20 ಸ್ಟೂಡೆಂಟ್ಸಲ್ಲಿ ಈಗ ಯಾರ್ದೋ ಒಬ್ಬನ ರ್ಯಾಂಕು 10,000ಇಂದ ಸ್ಟಾರ್ಟ್ ಆಗುತ್ತೆ ಈ ಒಂದು ಕಾಲೇಜ್ಗೆ ಅಪ್ಲೈ ಮಾಡಿರೋನು. ಅಲ್ಲಿಂದ ನೆಕ್ಸ್ಟು ಈಗ 10,000 ಮೇಲೆ ಈಗ 15,000 ಇರ್ಬೋದು, 20,000 ಇರ್ಬೋದು, 50,000 ಇರ್ಬೋದು. ಆ ರೀತಿ 10 ಜನ ಯಾರ್ದು ಟಾಪ್ ರ್ಯಾಂಕ್ ಬರುತ್ತೆ ಅಲ್ಲಿಗೆ ಕಟ್ ಆಫ್ ಬಂದು ನಿಲ್ಲುವಂಥದ್ದು. ಸೊ ಈ ರೀತಿ ಕಟ್ ಆಫ್ ಪ್ರೋಸೆಸ್ಸು ನಡೆಯುವಂಥದ್ದು. KE ಅವರು ಯಾವುದೇ ರೀತಿ ಕಟ್ ಆಫ್ನ ನಿಲ್ಲಿಸಲ್ಲ. ಸೊ ಎಷ್ಟು ಜನ ಸ್ಟೂಡೆಂಟ್ಸು ಅಪ್ಲೈ ಮಾಡ್ತಾರೆ ಅದ್ರ ಮೇಲೆ ಈ ಒಂದು ಕಟ್ ಆಫ್ ಲಾಸ್ಟ್ ಇಯರ್ದು ಅಥವಾ ಈ ವರ್ಷದ್ದು ನಿಲ್ಲುವಂಥದ್ದು. ಸೊ ಈ ಒಂದು ಪ್ರೋಸೆಸ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ನೀವು ಯಾವ ರೀತಿ ನಿಮ್ಮ ಲಿಸ್ಟ್ನ ಎಡಿಟ್ ಮಾಡೋದು, ಯಾವಾಗ ಚಾನ್ಸ್ ಕೊಡ್ತಾರೆ. ಈಗ ಈ ಒಂದು ನೀವು ಎಡಿಟಿಂಗ್ ಆಪ್ಷನ್ ಯಾವಾಗ ಎನೇಬಲ್ ಮಾಡ್ತಾರೆ ಅಂದರೆ ಫಸ್ಟ್ ರೌಂಡ್ ಅಡ್ಮಿಷನ್ಸ್ ಎಲ್ಲ ಮುಗಿಬೇಕು. ಸೊ ಫಸ್ಟ್ ರೌಂಡ್ ಅಡ್ಮಿಷನ್ಸ್ ಎಲ್ಲ ಮುಗಿದಾಗ ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಇನ್ನೂ ಎಷ್ಟು ಸೀಟ್ಸು ಬಾಕಿ ಇದೆ, ಎಷ್ಟು ಸೀಟ್ಸು ಈಗ ಆಲ್ರೆಡಿ ನೀವು ಫಸ್ಟ್ ರೌಂಡ್ಗೂ ಮುಂಚೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರಲ್ಲ, ಅದರಲ್ಲಿ ಎಲ್ಲ ಸೀಟ್ಸು ಖಾಲಿ ಇತ್ತು. ಬಟ್ ಫಸ್ಟ್ ರೌಂಡಲ್ಲಿ ಒಂದಷ್ಟು ಜನ ಜಾಯ್ನ್ ಆಗಿರ್ತಾರಲ್ವ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೀಟ್ಸು ಇನ್ನೂ ಖಾಲಿ ಇದೆ ಅಂತ. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ನೋಡ್ಕೊಂಡು ನೀವು ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಆದಮೇಲೆ ನಿಮಗೆ ಚಾನ್ಸ್ ಕೊಡುವಂಥದ್ದು. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ನೀವು ಏನು ಮಾಡ್ಬೋದು, ಈಗ ನಿಮ್ಮ ಲಿಸ್ಟ್ ಇದೆ. ಈಗ ಏನು ಸಿಕ್ಕಿರೋ ಕಾಲೇಜ್ ಮಾತ್ರ ಡಿಲೀಟ್ ಆಯಿತು, ನಿಮಗೆ ಇಷ್ಟು ಕಾಲೇಜು ನಿಮ್ಮ ಲಿಸ್ಟಲ್ಲಿದೆ. ನೀವು ಏನು ಮಾಡ್ಬೋದು ಈಗ ಅಂತ ಹೇಳಿದ್ರೆ, ಬೇಕಾದರೆ ನೀವು ಈ ಮೆಕ್ಯಾನಿಕಲ್ ಹಾಕಿದ್ದೀರಲ್ವ ಇದನ್ನು ಡಿಲೀಟ್ ಮಾಡ್ಬೋದು, EC ಡಿಲೀಟ್ ಮಾಡ್ಬೋದು, IS ಬೇಡ ಅಂದರೆ ಅದನ್ನು ಡಿಲೀಟ್ ಮಾಡ್ಬೋದು, ಇಲ್ಲಿ CS IS ಯಾವ್ದು ಬೇಡ ಅಂದ್ರೂ ಡಿಲೀಟ್ ಮಾಡ್ಬೋದು. ಬಟ್ ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಏನು ಇಷ್ಟು ಕಾಲೇಜ್ ಇದೆ ಇಷ್ಟೇ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ತನಕ ಕ್ಯಾರಿ ಆಗುವಂಥದ್ದು. ನೀವು ಈ ಒಂದು ರೌಂಡಲ್ಲಿ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಇದೊಂದು ಮೈಂಡಲ್ಲಿರಲಿ. ಬೇಕಾದರೆ ನೀವು ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ RV ಕಾಲೇಜು, ಇಲ್ಲ ಈ RV ಕಾಲೇಜ್ ಮೆಕ್ಯಾನಿಕಲ್ನ ಕೆಳಗಾಕಿ, BMS ಕಾಲೇಜ್ ಮೇಲಾಕಿ, ಮತ್ತು RV ಕಾಲೇಜ್ EC ಕೆಳಗಾಕಿ, PES ಕಾಲೇಜ್ ಮೇಲಾಕಿ. ಈ ರೀತಿ ನೀವು ರೀಆರ್ಡರ್ ಮಾಡ್ಬೋದು. ಮೇಲಿರೋದನ್ನ ಕೆಳಗಾಕ್ಬೋದು, ಕೆಳಗಿರೋದನ್ನ ಮೇಲಾಕ್ಬೋದು. ಈ ರೀತಿ ಮಾಡ್ಬೋದು. ನೆಕ್ಸ್ಟು ಬೆಸ್ಟ್ ಚಾಯ್ಸ್ ಯಾವುದು ಅಂತ ಹೇಳಿದ್ರೆ ನನ್ನ ಪ್ರಕಾರ ಚಾಯ್ಸ್ 2. ಏಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಸೀಟು ಕನ್ಫರ್ಮ್ ಬುಕ್ ಆಗಿರುತ್ತಾ ಅಂದರೆ ಹೋಲ್ಡಲ್ಲಿರುತ್ತಾ. ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗಲಿಲ್ವಾ, ಈ ಒಂದು ಸೀಟ್ ಹೋಲ್ಡಲ್ಲಿರುತ್ತೆ. ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಈ ಒಂದು ಸೀಟ್ ಹೋಲ್ಡಲ್ಲಿರುತ್ತೆ ಅಥವಾ ಹೊಸ ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ನಿಮಗೆ ಮತ್ತೆ ಅದೇ ಕಾಲೇಜ್ ಸಿಗ್ತಾ ಮತ್ತೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಇದೇ ಸೀಟ್ ಹೋಲ್ಡಲ್ಲಿರುತ್ತೆ. ಬಟ್ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಅಕಸ್ಮಾತ್ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಇಲ್ಲಿಗೆ ಏನು ಪೇ ಮಾಡಿರ್ತೀರಾ ಈ ಫೀಸು ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆದ್ದರಿಂದ ನೀವು ಈಗ ಚಾಯ್ಸು 3 ಸೆಲೆಕ್ಟ್ ಮಾಡೋರು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ರೌಂಡ್ 1ಅಲ್ಲಾಗಲಿ ರೌಂಡ್ 2ಅಲ್ಲಾಗಲಿ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನೀವು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನಿಮಗೆ ಸಿಕ್ಕಿರೋ ಕಾಲೇಜ್ನ ಡಿಲೀಟ್ ಮಾಡ್ತಾ ಇದ್ದೀರಾ. ಸೊ ಆದ್ದರಿಂದ ನೀವು ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡೋರು ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತಾರೆ ಅವರು ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದು ನಿಮ್ಮ ಒಂದು ಗಮನಕ್ಕೆ ಏನು ಅಂತ ಹೇಳಿದ್ರೆ, ನಿಮಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಸೀಟು ಯಾವುದೇ ರೀತಿ ಹೋಲ್ಡಲ್ಲಿ ಇರಲ್ಲ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಬಟ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಸೀಟ್ ಹೋಲ್ಡಲ್ಲಿ ಇರುತ್ತೆ. ಇದೆರಡಕ್ಕೂ ಇರೋ ಡಿಫ್ರೆನ್ಸು. ಸೊ ಚಾಯ್ಸ್ 3 ಅಂದರೆ ನೀವು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರಾ. ಬಟ್ ಚಾಯ್ಸ್ 2 ಆದರೆ ನೀವು ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಅಪ್ಗ್ರೇಡ್ಗೆ ವೆಯ್ಟ್ ಮಾಡ್ತೀರಾ. ಸೊ ಇಷ್ಟೇ ಸಿಂಪಲ್ಲು. ಈ ಒಂದು ಚಾಯ್ಸ್ 3 ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀವಿ. ಸೊ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತಾ? ಖಂಡಿತ ಕಟ್ ಆಫ್ ಇನ್ಕ್ರೀಸ್ ಆಗಲೇಬೇಕು. ಏಕೆ ಅಂತೇಳಿದ್ರೆ ಫಸ್ಟ್ ರೌಂಡಲ್ಲಿ ಈಗ ಯಾವುದೋ ಒಂದು ಕಾಲೇಜು ಈಗ ಎಷ್ಟು 30,000 ನಿಂತಿದೆ ಅಂತ ಅಂದ್ಕೊಳ್ಳಿ ಕಟ್ ಆಫು. ನೆಕ್ಸ್ಟ್ ರೌಂಡ್ಗೆ ಅಟ್ಲೀಸ್ಟ್ 30,100 ಅಥವಾ 30,500 ಈ ರೀತಿ ಇನ್ಕ್ರೀಸ್ ಆಗಲೇಬೇಕು. ಸೊ ಕನ್ಫರ್ಮ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದು ನಿಮ್ಗೆ ಹೇಳಿದ್ನಲ್ಲ ಎಷ್ಟು ಸೀಟ್ಸು ಫಿಲ್ ಆಗುತ್ತೆ, ನೆಕ್ಸ್ಟು ಯಾವ ರ್ಯಾಂಕ್ ಅವರು ಆ ಒಂದು ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ ಅದ್ರ ಮೇಲೆ ಈ ಫ್ಯಾಕ್ಟ್ರು ಡಿಪೆಂಡ್ ಆಗುವಂಥದ್ದು. ಸೊ ಆಬ್ವಿಯಸ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ನೀವು ಲಾಸ್ಟ್ ಇಯರ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡ್ಬೋದು. ಬೇಕಂದರೆ ನೀವು ಚಾಯ್ಸ್ 1 ಚಾಯ್ಸ್ 2 ವಿಡಿಯೋ ಚೆಕ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ನಾನು ಕಂಪೇರ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಬೇಕು ಅಂತ ಅಂದರೆ ಕಂಪೇರ್ ಮಾಡಿ ತೋರಿಸ್ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಟ್ ಆಫ್ ಕಂಪೇರ್ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಕಟ್ ಆಫು ಇನ್ಕ್ರೀಸ್ ಆಗುತ್ತೆ, ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಅಂದರೆ ಟಾಪ್ ಕಾಲೇಜಲ್ಲಿ ಕಮ್ಮಿ ಕಟ್ ಆಫ್ ನಿಮಗೆ ವೇರಿಯೇಷನ್ಸ್ ಆಗೋದು. ಬಟ್ ಆ್ಯಾವ್ರೇಜ್ ಕಾಲೇಜಲ್ಲಿ ಹತ್ತತ್ರ ನೀವು 30,000 40,000 ಹತ್ತತ್ರ 1,00,000 ಹತ್ರನೂ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅದೆಲ್ಲ ಕಾಲೇಜು ಚೆನ್ನಾಗಿರಲ್ಲ. ಚೆನ್ನಾಗಿರೋ ಕಾಲೇಜಲ್ಲಿ ಟಾಪ್ ಕಾಲೇಜಲ್ಲಿ 100 ಇನ್ಕ್ರೀಸ್ ಆಗ್ಬೋದು, 200 500 ಈ ರೀತಿ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಒಂದು ಆ್ಯಾವ್ರೇಜ್ ಕಾಲೇಜಲ್ಲಿ ನಿಮಗೆ ಕಟ್ ಆಫು
ನಿಮಗೆ 30,000 40,000 50,000 ಈ ರೀತಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಯಾವ ಚಾಯ್ಸ್ ಚೂಸ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆನೂ ಲೈವ್ ಡೆಮೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಫಸ್ಟ್ ರೌಂಡ್ ಅಡ್ಮಿಷನ್ ಮುಗಿದ ತಕ್ಷಣ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಅಂದರೆ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ ಅಷ್ಟೇ, ನೀವು ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೊ ಈ ಎಲ್ಲ ಪ್ರೊಸೆಸ್ಸು ಅರ್ಥ ಆಯಿತು ಅಂತ ಅಂದ್ಕೊತೀನಿ.